ಇನ್ನು ನಾಳೆ ದಾವಣಗೆರೆ ಬಾಗಲಕೋಟೆ ಉಪ ಸಮರದ ರಿಸಲ್ಟ್ ಇನ್ನು ಬೆಳಗ್ಗೆ 8ರಿಂದ ಮತ ಎಣಿಕೆ. ನಾಳೆ ದಾವಣಗೆರೆ ಬಾಗಲಕೋಟೆ ಉಪ ಸಮರದ ರಿಸಲ್ಟ್ ಬೆಳಗ್ಗೆ 8ರಿಂದ ಮತ ಎಣಿಕೆ. ಮಧ್ಯಾಹ್ನದ ಒಳಗೆ ಸ್ಪಷ್ಟ ಚಿತ್ರಣ. ಬಾಗಲಕೋಟೆಯಲ್ಲಿ ಯಾರಿಗೆ ಮತದಾರ ಪ್ರಭು ಕೃಪೆ ಸಿಕ್ಕಿದೆ? ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ವರ್ಸಸ್ ದಾಸಕರಿಯಪ್ಪ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವರ್ಸಸ್ ಚರಂತಿಮಠ. ದಾವಣಗೆರೆಯ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಮತ ಎಣಿಕೆ. ಬಾಗಲಕೋಟೆಯ ತೋಟಗಾರಿಕೆ ವಿವಿಯಲ್ಲಿ ಮತ ಎಣಿಕೆ. ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಅಂತಿಮ ಫಲಿತಾಂಶ ಲಭ್ಯ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ. ನಾಳೆ ದಾವಣಗೆರೆ ಆಗಿರಬಹುದು, ಬಾಗಲಕೋಟೆ ಎರಡೂ ಕೂಡ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ನವರಿಗೆ. ಸದ್ಯಕ್ಕೆ ನಾಳೆ ಈ ಒಂದು ಉಪಸಮರದ ರಿಸಲ್ಟ್ ಗೊತ್ತಾಗುತ್ತೆ. ಮತದಾರ ಪ್ರಭುಗಳು ಯಾರ ಕಡೆ ತಮ್ಮ ಕೃಪೆಯನ್ನ ತೋರಿಸಿದ್ದಾರೆ, ಯಾರ ಕಡೆ ತಮ್ಮ ಒಲವನ್ನ ತೋರಿಸಿದ್ದಾರೆ, ಅದೆಲ್ಲವೂ ಕೂಡ ನಾಳೆ ತಿಳಿದು ಬರುತ್ತೆ. ಇನ್ನು ಬೆಳಗ್ಗೆ 8ರಿಂದ ಒಂದು ಮತ ಎಣಿಕೆ ಪ್ರಾರಂಭ ಆಗುತ್ತೆ ದಾವಣಗೆರೆ ಕ್ಷೇತ್ರ ಜೊತೆಗೆ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮಧ್ಯಾಹ್ನದ ಒಳಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅದೆಲ್ಲದರ ಚಿತ್ರಣ ಮಧ್ಯಾಹ್ನದ ಒಳಗಡೆ ಸಿಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಗೆಲುವಿನ ಬೆಣ್ಣೆ ದೋಸೆ ಸಿಗುತ್ತೆ, ಜೊತೆಗೆ ಬಾಗಲಕೋಟೆಯಲ್ಲಿ ಯಾರಿಗೆ ಮತದಾರ ಪ್ರಭು ತನ್ನ ಕೃಪೆಯನ್ನ ತೋರಿಸಿದ್ದಾರೆ. ಈಗ ದಾವಣಗೆರೆ ಕ್ಷೇತ್ರದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸಮರ್ಥ ಶಾಮನೂರು ಅವರಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ, ಜೊತೆಗೆ ದಾಸಕರಿಯಪ್ಪ ಅವರು ಬಿಜೆಪಿ ಪಕ್ಷದಿಂದಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವರ್ಸಸ್ ಚರಂತಿಮಠ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಮತದಾರ ಪ್ರಭುಗಳು ಯಾರ ಕಡೆ ಒಲವನ್ನ ತೋರಿಸಿದ್ದಾರೆ ಅನ್ನೋದು ನಾಳೆ ರಿಸಲ್ಟ್ ಬಂದ ನಂತರ ತಿಳಿದು ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.